ಮಳೆಗಾಲದ ಮೊದಲ ಮಳೆ ತುಂತುರು ಸುರಿದು ಮಣ್ಣಿನ ಸುವಾಸನೆ ಹರಡಿದ್ದ ಒಂದು ಶಾಂತ ಹಳ್ಳಿ. ಅದರ ಹೃದಯ ಭಾಗದಲ್ಲಿತ್ತು ರಾಮಯ್ಯನ ದುಕಾಣ. ಕಿಟಕಿಯಲ್ಲಿ ಹಳೆಯ ಗಡಿಯಾರ, ನೆಲದ ಮೇಲೆ ಧಾನ್ಯದ ಚೀಲಗಳು ಮತ್ತು ಗೋಡೆಯ ಮೇಲೆ ಹಳೆಯ ಕ್ಯಾಲೆಂಡರ್. ಆದರೆ ಆ ಅಂಗಡಿಯ ನಿಜವಾದ ಸಂಪತ್ತು ಅದರ ಮಾಲೀಕನ ಹೃದಯದಲ್ಲಿತ್ತು. ರಾಮಯ್ಯ 37 ವರ್ಷದ ಆ ಸಾದಾಸೀದಿ ಮನುಷ್ಯ ತನ್ನ ಹೆಂಡತಿ ಲಕ್ಷ್ಮಿ ಮತ್ತು 15 ವರ್ಷದ ಮಗಳು ಅನಿತಾಳೊಂದಿಗೆ ಸಾಧಾರಣವಾದರೂ ಸಂತೋಷದ ಜೀವನ ನಡೆಸುತ್ತಿದ್ದ. ಅವನ ಕಣ್ಣುಗಳಲ್ಲಿ ಒಂದು ವಿಶೇಷವಾದ ಕಾಂತಿ ಇತ್ತು, ಪರೋಪಕಾರದ ಕಾಂತಿ. ಹಳ್ಳಿಯಲ್ಲಿ ಯಾರಿಗಾದರೂ ಕಷ್ಟ ಬಂದರೆ ಮೊದಲು ಓಡಿ ಬರುವ ಹೆಸರು ರಾಮಯ್ಯನದೇ. ಆದರೆ ಈ ದಿನ ಅಂಗಡಿಯಲ್ಲಿ ಗಾಳಿಯೊಂದು ತಂಡಿಗೆಯಾಗಿ ಹೊಡೆಯುತ್ತಿತ್ತು. ಹೊರಗೆ ಸುರಿಮಳೆ. ಒಳಗೆ ಅನಿತಾ ಒಂದು ಹಳೆಯ ಖಾತೆ ಪುಸ್ತಕವನ್ನು ಒರೆಸಿ ನೋಡುತ್ತಾ ಕುಳಿತಿದ್ದಳು. ಅವಳ ಮುಖದ ಮೇಲೆ ಚಿಂತೆಯ ನೆರಳು. ಅಪ್ಪ, ಇದ್ ನೋಡಿ, ಈ ತಿಂಗಳು ಮತ್ತೆ 100 ರೂಪಾಯಿಗಳ ಸಾಲ ಶಂಕರನವರಿಗೆ ನೀವು ಕೊಟ್ಟಿದ್ದೀರಿ, ಅವರ ಮಗನ ಶಾಲಾ ಪುಸ್ತಕಗಳಿಗೆ. ರಾಮಯ್ಯ ಧಾನ್ಯ ತೂಕ ಮಾಡುತ್ತಾ ನಿಂತಿದ್ದ. ಅವನು ತಲೆ ಎತ್ತಿ ಮಗಳ ಕಡೆ ನೋಡಿದ. ಮಳೆಯ ಶಬ್ದದ ನಡುವೆ ಅವನ ಸ್ವರ ಸ್ಪಷ್ಟವಾಗಿ ಕೇಳಿಸಿತು. ಹೌದು ಮಗಳೇ, ಶಂಕರನವರಿಗೆ ಕೆಲಸ ಸಿಗಲಿಲ್ಲ, ಮಗು ಓದಬೇಕಲ್ಲವೇ? ಆದ್ರೆ ಇದು ಮಾತ್ರವೇ? ಇಲ್ಲಿ ಗೀತಮ್ಮನವರಿಗೆ ಔಷಧಿಗೆ ಹಣ, ಅಲ್ಲಿ ರಾಜು ಅಣ್ಣನಿಗೆ ಸೈಕಲ್ ಸರಿಪಡಿಸಲು. ಅಪ್ಪ, ನೀವ್ ಎಲ್ಲರಿಗೂ ಸಹಾಯ ಮಾಡ್ತೀರಲ್ಲ, ನಮ್ಮ ಈ ಚಿಕ್ಕ ಅಂಗಡಿ ಎಷ್ಟು ಹಣವನ್ನೆಲ್ಲ ಕೊಡ್ತಿದೆ. ನಮ್ಮದೇ ಭವಿಷ್ಯ, ನನ್ನ ಕಾಲೇಜ್ ಫೀಸು ಎಲ್ಲ ಹೀಗೆ ಹೋಗ್ತಿದೆ ಅನ್ಸುತ್ತೆ. ರಾಮಯ್ಯನ ಹೆಂಡತಿ ಲಕ್ಷ್ಮಿ ಒಳಗಿನಿಂದ ಚಹಾ ತಟ್ಟೆಯೊಂದಿಗೆ ಬಂದಳು. 35 ವರ್ಷದ ಆಕೆ ಸರಳವಾದ ಸೀರೆ ಉಟ್ಟಿದ್ದಳು. ಅವಳ ಮುಖದ ಮೇಲೆ ರಾಮಯ್ಯನನ್ನು ಅರ್ಥ ಮಾಡಿಕೊಳ್ಳುವ ಸ್ನೇಹವಿತ್ತು. ಅನಿತಾ, ನಿನ್ನ ಅಪ್ಪನ ಹೃದಯವನ್ನು ಲೆಕ್ಕ ಪುಸ್ತಕದಲ್ಲೇ ಅಳಬೇಡ, ಅದು ಅಳಲಾರದಷ್ಟು ದೊಡ್ಡದು. ಮಗಳೇ, ಹಣ ಎಂಬುದು ಬರೀ ಕಾಗದದ ಚೂರು. ಅದು ಬರುತ್ತೆ ಹೋಗುತ್ತೆ. ಆದರೆ ನಾವು ಮಾಡಿದ ಒಳ್ಳೆಯತನ, ಅದು ಬೀಜದ ಹಾಗೆ. ಯಾವಾಗ, ಎಲ್ಲಿ, ಹೇಗೆ ಮೊಳಕೆಯೊಡೆಯುತ್ತೆ ಎಂದು ಯಾರಿಗೂ ತಿಳಿಯದು. ಆದರೆ ಅದು ಯಾವಾಗಲಾದರೂ ನಮಗೆ ಹಿಂದಿರುಗಿ ಬರುತ್ತದೆ. ಒಂದು ದಿನ ನಮಗೆ ಬೇಕಾದಾಗ ಅದೇ ನಮ್ಮ ನೆರವಿಗೆ ಬರುತ್ತದೆ. ಅದ್ ಕೇವಲ ನೀತಿ ಕಥೆಗಳಲ್ಲಿ ಸಿಗೋ ವಿಷಯ ಅಪ್ಪ. ನಿಜ ಜೀವನದಲ್ಲಿ ನಾವು ಕೊಟ್ಟ ಹಣ ಯಾರೂ ಮರಳಿ ಕೊಡೋದಿಲ್ಲ. ನೋಡಿ, ಈ ವರ್ಷದಲ್ಲಿ ನಾವು ಕೊಟ್ಟ ಸಾಲಗಳ ಪಟ್ಟಿ. ಅದನ್ನು ಸಾಲ ಅಂತ ಕರಿಬೇಡ, ಅದು ಸಹಾಯ. ಮತ್ತು ನಂಬು ಮಗಳೇ, ಈ ಜಗತ್ತು ಒಂದು ದೊಡ್ಡ ಚಕ್ರದ ಹಾಗೆ. ನಾವಿಂದು ಒಬ್ಬರಿಗೆ ನೀಡಿದ್ದು ನಾಳೆ ನಮಗೆ ಬೇರೆ ರೂಪದಲ್ಲಿ ಸಿಗುತ್ತೆ. ಅನಿತಾ ಮೌನವಾಗಿ ತಲೆಯಲ್ಲಾಡಿಸಿದಳು. ಅವಳಿಗೆ ತಂದೆಯ ಮಾತುಗಳು ಕೇವಲ ಕನಸುಗಳಂತೆ ತೋರುತ್ತಿದ್ದವು. ಹೊರಗೆ ಮಳೆ ಪ್ರಬಲವಾಗಿ ಸುರಿಯತೊಡಗಿತು. ಅಷ್ಟರಲ್ಲಿ ಒಬ್ಬ ಹುಡುಗ ಓಡಿ ಬರುತ್ತಿರುವುದು ಕಾಣಿಸಿತು. ಸುಮಾರು 16 ವರ್ಷದ ಆ ಹುಡುಗ ದುರ್ಬಲವಾದ ದೇಹ, ತೇವದಿಂದ ತೊಯ್ದ ಹಳೆಯ ಶರ್ಟು. ಅವನ ಕೈಯಲ್ಲಿ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲವಿತ್ತು. ಅವನು ಅಂಗಡಿಯತ್ತ ಓಡಿ ಬರುತ್ತಿದ್ದಂತೆ ಜಾರಿ ಮಣ್ಣಿನ ರಸ್ತೆಯ ಮೇಲೆ ಬೀಳುತ್ತಾನೆ. ಚೀಲದಿಂದ ಒಂದು ಔಷಧಿಯ ಬಾಟಲಿ ಹೊರಬಿದ್ದು ಮಳೆ ನೀರಿನ ಹೊಂಡದಲ್ಲಿ ಬೀಳುತ್ತದೆ. ಅವನು ಬಾಟಲಿಯತ್ತ ಓಡಿದ, ಆದರೆ ಅದು ತುಂಬ ದೂರ ಸರಿದಿದೆ. ಅವನು ಅದನ್ನು ಎತ್ತಿಕೊಂಡಾಗ ಅದರೊಳಗಿನ ಮಾತ್ರೆಗಳು ನೀರಿನಲ್ಲಿ ಕರಗಿ ಹೋಗಿದ್ದವು. ಬಾಟಲಿ ಖಾಲಿಯಾಗಿತ್ತು. ಹುಡುಗನ ಮುಖದ ಮೇಲೆ ನಿರಾಸೆ, ಭಯ ಮತ್ತು ನಿರುತ್ಸಾಹದ ಭಾವನೆಗಳು ಮಿಂಚಿದವು. ಅವನು ಅಂಗಡಿಯ ಮುಂದೆ ನಿಂತು ಒಳಗೆ ನೋಡಿದ. ಕಣ್ಣುಗಳಲ್ಲಿ ನೀರು ತುಂಬಿತ್ತು. ರಾಮಯ್ಯ ಇದೆಲ್ಲ ನೋಡಿದ. ಅವನು ತಕ್ಷಣವೇ ಬಾಗಿಲಿನತ್ತ ನಡೆದ. ಮಗ, ಏನಾಯ್ತು? ಬಾ ಒಳಗೆ, ನೇ ಬರ್ದುಕೋ. ಹುಡುಗನಾದ ರವಿ ನಡುಗುತ್ತಾ ಒಳಗೆ ಬಂದ. ಅವನ ಬಟ್ಟೆಗಳಿಂದ ನೀರು ಚಿಮ್ಮುತ್ತಿತ್ತು. ಅವನು ರಾಮಯ್ಯನನ್ನು ನೋಡಲು ಭಯಪಡುತ್ತಿದ್ದ. ಅಯ್ಯ, ನನ್ನ ಅಮ್ಮ ತುಂಬ ಅಸ್ವಸ್ಥಳಾಗಿದ್ದಾಳೆ. ಜ್ವರ, ಕೆಮ್ಮು. ಡಾಕ್ಟರು ಈ ಮಾತ್ರೆಗಳನ್ನು ಕೊಟ್ಟಿದ್ದರು. ನಾನು ಕಳೆದ ವಾರದಿಂದ ಕೆಲಸ ಮಾಡಿ ಸಂಪಾದಿಸಿದ ಹಣದಿಂದ ಈ ಔಷಧಿ ತೆಗೆದುಕೊಂಡೆ. ಈಗ ಅದೆಲ್ಲ ಹಾಳಾಯಿತು. ಅವನು ಖಾಲಿ ಬಾಟಲಿಯನ್ನು ನೋಡಿದ. ಕಣ್ಣೀರುಗಳು ಅವನ ಕೆನ್ನೆಗಳ ಮೇಲೆ ಉರುಳಿದವು. ನನ್ನ ಅಮ್ಮನ ಜ್ವರ ಕಡಿಮೆ ಆಗ್ತಿದೆ ಅಂತ ಇತ್ತು. ಈಗ ಏನಾಗುತ್ತೋ? ನನಗೆ ಇನ್ನೂ 1 ಪೈಸಾ ಕೂಡ ಇಲ್ಲ ಮತ್ತೆ ಔಷಧಿ ತೆಗೆದುಕೊಳ್ಳಲು. ಅಯ್ಯ, ನಾನು ಏನು ಮಾಡಲಿ? ರಾಮಯ್ಯ ಒಂದು ಕ್ಷಣವೂ ಹಿಂತಿರುಗಿ ನೋಡಲಿಲ್ಲ. ಅವನು ಅಂಗಡಿಯ ಕೌಂಟರ್ ಕೆಳಗೆ ಇರುವ ಸಣ್ಣ ಡಬ್ಬಿಯತ್ತ ನಡೆದ. ಅದು ಅವನ ಅತ್ಯಗತ್ಯ ನಿಧಿ. ಅವನು ಅದನ್ನು ತೆಗೆದು ಒಳಗಿನಿಂದ ಕೆಲವು ನೋಟುಗಳನ್ನು ತೆಗೆದುಕೊಂಡು ರವಿಯ ಕೈಗೆ ಇಡಲು ಹೋದ. ಅನಿತಾ ಎದ್ದು ನಿಂತಳು. ಅವಳ ಮುಖ ಕೋಪದಿಂದ ಕೆಂಪಗಾಗಿತ್ತು. ಅಪ್ಪ, ನಿಲ್ಲಿ, ಅದ್ ನಮ್ ಕೊನೆ ಹಣ, ಅದ್ ನನ್ ಪುಸ್ತಕಗಳಿಗೆ ಬೇಕಾಗಿತ್ತು. ಅನಿತಾ, ಸುಮ್ಮನಿರು.
ಈ ಹುಡುಗನ ತಾಯಿಯ ಜೀವ ಆ ಹಣಕ್ಕಿಂತ ಮುಖ್ಯವಲ್ಲವೇ? ಮಗಳೇ, ಒಬ್ಬ ತಾಯಿಯ ಜೀವದ ಮುಂದೆ ಪುಸ್ತಕಗಳು ಕಾಯಬಹುದು. ಹುಡುಗನ ಕೈಗಳು ನಡುಗುತ್ತಿದ್ದವು. ರಾಮಯ್ಯನು ಹಣವನ್ನು ಅವನ ಕೈಗೆ ನಿಧಾನವಾಗಿ ಇರಿಸಿದ. ಬೇಡ ಮಗು, ಅಳಬೇಡ. ಇದು ದೇವರ ಇಷ್ಟ. ಈ ಹಣ ತೆಗೆದುಕೋ. ಬೇಗನೆ ಹೋಗಿ ಹೊಸ ಔಷಧಿ ತೆಗೆದುಕೋ. ನಿನ್ನ ಅಮ್ಮನನ್ನು ಗುಣಪಡಿಸು. ರಾಮಯ್ಯನ ಕೈಗಳನ್ನು ನೋಡಿದ. ಆ ಕೈಗಳು ಕಠಿಣ ಕೆಲಸದಿಂದ ಗಟ್ಟಿಯಾಗಿದ್ದವು, ಆದರೆ ಅವು ಹಣ ನೀಡುವಾಗ ಅತ್ಯಂತ ಮೃದುವಾಗಿದ್ದವು. ಅವನ ಕಣ್ಣೀರು ತಡೆಯಲಾಗದಂತೆ ಹರಿಯತೊಡಗಿತು. ನಾನಿದನ್ನು ಹೇಗೆ ತೀರಿಸಲಿ? ನಾನು ಬಡವ. ನನ್ನ ಹೆಸರು ರವಿ. ನಾನು ಇನ್ನು ಯಾವತ್ತೂ ಇದನ್ನು ಮರೆಯಲ್ಲ. ತೀರಿಸಬೇಕಾದ್ದೇನಿಲ್ಲ ಮಗ. ನಿನ್ನ ಅಮ್ಮ ಗುಣಮುಖಳಾದರೆ ಅದೇ ನನಗೆ ಸಾಕು. ಹೋಗು ಬೇಗ. ರವಿ ಮತ್ತೊಮ್ಮೆ ಧನ್ಯವಾದ ಹೇಳಿ ಹಣವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಳೆಯಲ್ಲಿ ಮತ್ತೆ ಓಡಿಹೋದ. ಅಂಗಡಿಯಲ್ಲಿ ಮೌನ ನೆಲೆಸಿತು. ಮಳೆಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅದು ನನ್ನ ಕಾಲೇಜ್ ಫೀಸಿನ ಕೊನೆಯ ಭಾಗವಾಗಿತ್ತು ಅಪ್ಪ. ನಿಮ್ ಒಳ್ಳೆತನ ನಮ್ ಕುಟುಂಬವನ್ನ ದರಿದ್ರರನ್ನಾಗಿ ಮಾಡ್ತಿದೆ. ಅವಳು ಒಳಗಿನ ಕೋಣೆಗೆ ಓಡಿಹೋದಳು. ರಾಮಯ್ಯ ಮತ್ತು ಲಕ್ಷ್ಮಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅವಳಿನ್ನೂ ಚಿಕ್ಕವಳು ರಾಮಯ್ಯ, ಅವಳಿಗೆ ಅರ್ಥವಾಗುತ್ತದೆ. ಆ ಹುಡುಗನ ಕಣ್ಣುಗಳಲ್ಲಿ ನಾನು ನನ್ನ ತಂದೆಯನ್ನು ನೆನಪಿಸಿಕೊಂಡೆ. ನಾನು ಚಿಕ್ಕವನಿದ್ದಾಗ ನಮ್ಮ ತಂದೆಗೆ ಕಷ್ಟದ ದಿನಗಳಿದ್ದವು. ಆಗ ಒಬ್ಬರಾದರೂ ಸಹಾಯ ಮಾಡಿದ್ದರೆ ಅದು ಜೀವನವನ್ನೇ ಬದಲಾಯಿಸಬಹುದಿತ್ತು. ರಾಮಯ್ಯನ ಸಹಾಯದಿಂದ ರವಿ ತನ್ನ ತಾಯಿಗೆ ಔಷಧಿ ಕೊಟ್ಟು ಉಳಿಸಿಕೊಂಡ. ಆ ದಿನದ ನಂತರ ರವಿಯ ಜೀವನದಲ್ಲಿ ಏನೋ ಬದಲಾಯಿತು. ಅವನು ಮೊದಲಿನಂತೆ ದಿನಕ್ಕೆ ಕೆಲವು ರೂಪಾಯಿಗಳ ಕೆಲಸ ಮಾಡುವುದನ್ನು ಮುಂದುವರಿಸಿದರೂ ಅವನ ಮನಸ್ಸಿನಲ್ಲಿ ಒಂದು ಬೆಂಕಿ ಉರಿಯತೊಡಗಿತು. ರಾಮಯ್ಯನ ದಯೆ, ಅವನ ನಿಸ್ವಾರ್ಥ ಸಹಾಯ, ಅದು ರವಿಯ ಹೃದಯದಲ್ಲಿ ಒಂದು ಗುರಿಯನ್ನು ಹುಟ್ಟಿಸಿತು. ನಾನು ಡಾಕ್ಟರ್ ಆಗಿ ಪ್ರತಿ ಬಡ ರೋಗಿಗೆ ಉಚಿತ ಚಿಕಿತ್ಸೆ ನೀಡುವೆ. ಇದು ರಾಮಯ್ಯನವರಿಗೆ ನನ್ನ ಸಾಳ. ಆ ರಾತ್ರಿ ತನ್ನ ತಾಯಿಯನ್ನು ಗುಣಮುಖನಾಗಿ ನಿದ್ದೆ ಹೋಗುವುದನ್ನು ನೋಡಿದ ನಂತರ ರವಿ ತನ್ನ ಹಳೆಯ ನೋಟ್ಬುಕ್ನ ಮೊದಲ ಪುಟದಲ್ಲಿ ಬರೆದ, ನಾನೊಬ್ಬ ಡಾಕ್ಟರ್ ಆಗಿ ಪ್ರತಿ ಬಡ ರೋಗಿಗೆ ಉಚಿತ ಚಿಕಿತ್ಸೆ ನೀಡುವೆ. ಇದು ರಾಮಯ್ಯನವರಿಗೆ ನನ್ನ ಸಾಳ. ಹಾಗಾಗಿ ಒಂದು ಒಳ್ಳೆಯತನದ ಬೀಜ ಮತ್ತೊಂದು ಹೃದಯದಲ್ಲಿ ಮೊಳಕೆಯೊಡೆಯಿತು. ವರ್ಷಗಳು ಉರುಳೆದವು. ಹಳ್ಳಿಯಲ್ಲಿ ಸಮಯ ನಿಧಾನವಾಗಿ ಸಾಗಿತ್ತು. ರಾಮಯ್ಯನ ಅಂಗಡಿ ಇನ್ನೂ ಅಲ್ಲಿತ್ತು. ಆದರೆ ಅನಿತಾ ಬೆಳೆದು ಹಳ್ಳಿಯ ಹೊರಗಿನ ಕಾಲೇಜಿಗೆ ಸೇರಿದ್ದಳು. ರಾಮಯ್ಯ ಮತ್ತು ಲಕ್ಷ್ಮಿಯ ಮುಖದ ಮೇಲೆ ವಯಸ್ಸಿನ ಸಲುಗಳು ಕಾಣಿಸಿಕೊಂಡವು. ಅವರ ಒಳ್ಳೆಯತನದ ಕಥೆ ಹಳ್ಳಿಯಲ್ಲಿ ಒಂದು ದಂತಕಥೆಯಾಗಿತ್ತು. ಆದರೆ ಆರ್ಥಿಕ ಪರಿಸ್ಥಿತಿ ಎಂದಿನಂತೆ ಕಠಿಣವಾಗಿತ್ತು. ಅನಿತಾ ಕಾಲೇಜಿನಿಂದ ಬಂದಾಗ ಅವಳು ಹಳೆಯ ಅಸಮಾಧಾನವನ್ನು ಮರೆತಿರಲಿಲ್ಲ, ಆದರೆ ಅದನ್ನು ಹೆಚ್ಚು ಸೂಕ್ಷ್ಮವಾಗಿ ವ್ಯಕ್ತಪಡಿಸುತ್ತಿದ್ದಳು. ಅಮ್ಮ, ನೋಡಿ ನನ್ನ ಸ್ನೇಹಿತೆ ಪ್ರಗತಿ. ಅವಳ ತಂದೆ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾರೆ. ಅವಳೀಗ ನಗರಕ್ಕೆ ಹೋಗಿ MBA ಮಾಡ್ತಾಳೆ. ನಮ್ಮಲ್ಲದಕ್ಕೆ ಸಾಕ್ಷಾತ್ತು ಹಣವಿಲ್ಲ. ಮಗಳೇ, ನಾವು ನಮ್ಮಷ್ಟಕ್ಕೆ ಸಂತೋಷವಾಗಿರೋದು ಮುಖ್ಯ. ನಿನ್ನ ಅಪ್ಪನ ಹೆಸರು ಈ ಹಳ್ಳಿಯಲ್ಲಿ ಪ್ರೀತಿ ಮತ್ತು ಗೌರವದಿಂದ ನೆನಪಾಗಿದೆ. ಪ್ರೀತಿ ಮತ್ತು ಗೌರವ ಬಿಸಿಗೆ ಉಪಯೋಗವಿಲ್ಲ ಅಮ್ಮ. ನಿಜ ಜಗತ್ತು ಹಣದ ಮೇಲೆ ನಡೆಯುತ್ತೆ. ಇದೇ ಸಮಯದಲ್ಲಿ ದೂರದ ನಗರದಲ್ಲಿ ರವಿ ತನ್ನ ಕನಸಿನತ್ತ ಕಠಿಣ ಪಯಣವನ್ನು ಮುಂದುವರಿಸಿದ್ದ. ರಾಮಯ್ಯನಿಂದ ಸಹಾಯ ಪಡೆದ ನಂತರ ಅವನು ಶಾಲೆಯಲ್ಲಿ ಎಲ್ಲಾ ಮುಖ್ಯ ಪರೀಕ್ಷೆಗಳಲ್ಲಿ ಪ್ರಥಮ ಸ್ಥಾನ ಪಡೆಯುವಷ್ಟು ಶ್ರಮಿಸಿದ್ದ. ಸ್ಕಾಲರ್ಶಿಪ್ ಸಹಾಯದಿಂದ ಅವನು ವೈದ್ಯಕೀಯ ಕಾಲೇಜಿಗೆ ಪ್ರವೇಶ ಪಡೆದಿದ್ದ. ಅವನ ದಿನಗಳು ಪುಸ್ತಕಗಳು ಮತ್ತು ರಾತ್ರಿ ಶಿಫ್ಟ್ಗಳ ನಡುವೆ ಕಳೆಯುತ್ತಿದ್ದವು. ಅವನ ಕೋಣೆಯ ಗೋಡೆಯ ಮೇಲೆ ಒಂದು ಹಳೆಯ ಕಾಗದದ ತುಂಡು ಪಿನ್ ಮಾಡಲ್ಪಟ್ಟಿತ್ತು. ಅದು ರಾಮಯ್ಯನ ಅಂಗಡಿಯಿಂದ ತೆಗೆದುಕೊಂಡ ಒಂದು ರಸೀದಿ. ಅದೇ ಅವನ ಪ್ರೇರಣೆ. ಅಮ್ಮ, ನಾನು ಚೆನ್ನಾಗಿದ್ದೇನೆ. ಈ ವಾರದ ರಾತ್ರಿ ಶಿಫ್ಟ್ನಿಂದ ಸಂಪಾದಿಸಿದ ಹಣ ನಿನಗೆ ಕಳುಹಿಸಿದ್ದೇನೆ. ನಿನ್ನ ಔಷಧಿಗಳನ್ನು ತಪ್ಪದೇ ತೆಗೆದುಕೊಳ್ಳು. ರವಿ, ನೀನು ನಿನ್ನ ಖರ್ಚು ಮಾಡಿಕೊಳ್ಳಬೇಕು ಮಗು. ನಾನು ಚೆನ್ನಾಗಿದ್ದೇನೆ. ನಿನ್ನನ್ನು ಡಾಕ್ಟರ್ ಆಗಿ ನೋಡುವುದೇ ನನ್ನ ಜೀವನದ ಕನಸು. ಅದು ನನ್ನ ಕನಸು ಹೌದು ಅಮ್ಮ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಾನು ಒಬ್ಬ ಉತ್ತಮ ಮನುಷ್ಯನಾಗಬೇಕು. ನನಗೆ ಸಹಾಯ ಮಾಡಿದ ಆ ಮನುಷ್ಯನ ಹಾಗೆ. ಕಾಲೇಜು ಮುಗಿದ ನಂತರ ರವಿಗೆ ನಗರದ ಒಂದು ಪ್ರಸಿದ್ಧ ಆಸ್ಪತ್ರೆಯಲ್ಲಿ ಇಂಟರ್ನ್ಶಿಪ್ ಸಿಗಿತು. ಅವನ ಸಹೋದ್ಯೋಗಿಗಳು ವಿಶೇಷತೆಗಳನ್ನು ಆರಿಸಿಕೊಳ್ಳುತ್ತಿದ್ದರು. ದೊಡ್ಡ ಹಣಗಳನ್ನು ಸಂಪಾದಿಸುವ ದಿಕ್ಕಿನತ್ತ ಹೋಗುತ್ತಿದ್ದರು. ರವಿಯ ಮೆಂಟರ್ ಡಾಕ್ಟರ್ ಶೇಖರ್ ಅವನನ್ನು ಕರೆದು ಮಾತನಾಡಿದರು. ರವಿ, ನಿನ್ನ ಅಕಾಡೆಮಿಕ್ ರೆಕಾರ್ಡ್ ಅದ್ಭುತ. ನೀನು ನ್ಯೂರೋಸರ್ಜರಿ ಅಥವಾ ಕಾರ್ಡಿಯಾಲಜಿಯಲ್ಲಿ ವಿಶೇಷತೆ ಪಡೆದರೆ ನೀನು ಶ್ರೀಮಂತನಾಗಬಹುದು. ನಗರದಲ್ಲಿ ನಿನ್ನ ಸ್ವಂತ ಕ್ಲಿನಿಕ್ ತೆರೆಯಬಹುದು. ಸರ್, ನನ್ನ ಯೋಜನೆ ಬೇರೆ ಇದೆ. ಏನದು? ನಾನು ನನ್ನ ಹಳ್ಳಿಗೆ ಹಿಂತಿರುಗಿ ಅಲ್ಲಿನ ಜನರಿಗೆ ಸೇವೆ ಸಲ್ಲಿಸಬೇಕು. ಅಲ್ಲಿ ಒಂದು ಸರಿಯಾದ ಆರೋಗ್ಯ ಕೇಂದ್ರವೂ ಇಲ್ಲ. ಹಳ್ಳಿಗೆ? ರವಿ,
ಅದು ನಿನ್ನ ಕಷ್ಟಪಟ್ಟು ಗಳಿಸಿದ ವೃತ್ತಿಜೀವನದ ತ್ಯಾಗ. ಹಳ್ಳಿಯಲ್ಲಿ ಸೌಲಭ್ಯಗಳಿಲ್ಲ, ಹಣವಿಲ್ಲ. ಸರ್, ನನ್ನ ತಾಯಿಯ ಜೀವ ಉಳಿಸಿದವರು ಒಬ್ಬ ಹಳ್ಳಿಯ ಅಂಗಡಿ ಮಾಲೀಕ. ಅವರು ನನಗೆ ಹಣವನ್ನು ನೀಡಿದಾಗ ಅದಕ್ಕೆ ಬದಲಾಗಿ ಏನನ್ನೂ ನಿರೀಕ್ಷಿಸಲಿಲ್ಲ. ಅವರು ನಂಬಿದ್ದು ಒಳ್ಳೆಯತನದ ಚಕ್ರ. ನಾನು ಆ ಚಕ್ರದ ಮುಂದಿನ ಭಾಗವಾಗಬೇಕು. ನಾನು ಹಳ್ಳಿಗೆ ಹೋಗಿ ಅಲ್ಲಿನ ಜನರಿಗೆ ಸೇವೆ ಮಾಡಬೇಕು. ಅದು ನನ್ನ ಗುರಿ. ಡಾಕ್ಟರ್ ಶೇಖರ್ ರವಿಯನ್ನು ಗೌರವದಿಂದ ನೋಡಿದರು.